ಓಂ ಶ್ರೀ ಗುರುಭ್ಯೋ ನಮಃ. ಅಯೋಧ್ಯೆಗೆ ಶುಭವಾರ್ತೆ. ಅನಿರೀಕ್ಷಿತವಾದ ಆ ಆನಂದದ ಶುಭ ಘಟನೆಯನ್ನು ತಿಳಿಸಲು ಮಹಾರಾಜನು ದಶರಥನ ಬಳಿಗೆ ಆಪ್ತ ಸೇವಕ ವರ್ಗವನ್ನು ಕಳುಹಿಸಿಕೊಟ್ಟನು. ಸಾಕೇತಾಧಿಪನಿಗೆ ಎಲ್ಲಿಲ್ಲದ ಆಶ್ಚರ್ಯ. ಸೀತಾದೇವಿಯ ಜನನ ಶ್ರೇಷ್ಠತೆ ಎಲ್ಲವನ್ನು ರಾಜ ಪುರೋಹಿತರಾದ ವಸಿಷ್ಠರಿಂದ ತಿಳಿದು ಉಲ್ಲಾಸಭರಿತನಾದನು. ವಿಶ್ವಾಮಿತ್ರರ ಅನುಗ್ರಹ ಲಭಿಸಿದ್ದಕ್ಕಾಗಿ ಸಂತೋಷಿಸಿದನು. ತನ್ನ 3 ಪತ್ನಿಯರು ಮಂತ್ರಿ, ಸುಮಂತ್ರ, ಗುರುಗಳಾದ ವಸಿಷ್ಠರು, ಕುಮಾರರಾದ ಭರತ ಶತ್ರುಘ್ನರನ್ನು ಕೂಡಿಕೊಂಡು ಪರಿವಾರ ಸಮೇತನಾಗಿ ವಾದ್ಯಘೋಷಗಳಿಂದ ರಾಜಧಾನಿಯನ್ನು ಸೇರಿದನು. ದಿಬ್ಬಣದ ವೈಭವವೇ ವೈಭವ. ವಿವಾಹ ಸಮಾರಂಭವನ್ನು ನೋಡಲು ವಿವಿಧ ದೇಶಗಳಿಂದ ರಾಜ ಮಹಾರಾಜರು, ಮಾಂಡಲಿಕರು, ವಿಪ್ರರು, ವಿದ್ಯಾಪರಿಣಿತರು, ಕಲಾವಿದರು, ಸಾಹಿತಿಗಳು, ಪಂಡಿತರು, ಪಾಮರರು, ಅಬಾಲವೃದ್ಧರೆಂಬ ಭೇದವಿಲ್ಲದೆ ಎಲ್ಲರೂ ನೆರೆದರು. ಸಕಲರನ್ನು ಊಟ ಉಪಚಾರಗಳಿಂದ ಸಂತುಷ್ಟಿಗೊಳಿಸಲಾಯಿತು. ಮದುವೆಯ ಸಂಭ್ರಮವನ್ನು ವಿವರಿಸಲಸದಳ. ಬ್ರಾಹ್ಮಣರು ತಲೆಯಲ್ಲಿ ಹೊತ್ತುಕೊಂಡು ಹೋಗುವಷ್ಟು ದಾನಗಳನ್ನು ಸ್ವೀಕರಿಸಿದರು. ಭಾರೀ ಭೋಜನ, ಅತಿ ವಿಶೇಷವಾದ ಅತಿಥಿ ಸ್ವಾಗತ. ನ ಭೂತೋ ನ ಭವಿಷ್ಯತಿ ಎಂಬ ರೀತಿಯಲ್ಲಿ ಮದುವೆ ನಡೆಯಿತು. ಉಭಯ ಕುಲಗಳ ಹಿರಿಯರ ಇಚ್ಛೆಯಂತೆ ಜನಕ ಮಹಾರಾಜನ ಸಹೋದರ ಕುಶಧ್ವಜನ ಕುವರಿಯರಾದ ಊರ್ಮಿಳೆ, ಶ್ರುತಕೀರ್ತಿ, ಮಾಂಡವಿಯರನ್ನು ಲಕ್ಷ್ಮಣ, ಶತ್ರುಘ್ನ, ಭರತರು ಒಪ್ಪಿ ಮದುವೆಯಾದರು. ಕಲ್ಲು ಸಕ್ಕರೆಯ ರಾಶಿಗೆ ಜೇನು ಸುರಿದಂತಾಯಿತು. ಸೂರ್ಯವಂಶದೊಂದಿಗೆ ನಿಮಿಕುಲದ ಕನ್ಯೆಯರು ಬೆಳಗಿದರು. ಜನಕರಾಜನು ತನ್ನ ಮೋಹದ ಕುವರಿಯನ್ನು ಶ್ರೀರಾಮನಿಗೊಪ್ಪಿಸಿ, ರಾಜಕುಮಾರ, ಭೂಪುಜರು ತುಂಬಿದ ಸಭೆಯಲ್ಲಿ ಶಿವಧನಸ್ಸನ್ನು ಮುರಿದು ನನ್ನ ಮಗಳನ್ನು ವರಿಸಿದೆ. ಈ ನನ್ನ ಪ್ರೀತಿ ವಾತ್ಸಲ್ಯದ ಕಣ್ಮಣಿಯು ಇನ್ನು ಮುಂದೆ ನಿನ್ನ ಬಾಳ ಸಂಗಾತಿಯಾಗಿದ್ದಾಳೆ. ನಿನ್ನ ಸಹಧರ್ಮಿಣಿಯೂ ಹೌದು, ಸಹಚರಿಯೂ ಸರಿ. ಪ್ರೇಮದಿಂದ ಸಾಕು ಎಂದು ಗಳಗಳನೆ ಅತ್ತುಬಿಟ್ಟನು. ದಶರಥನು ಸಮಯಕ್ಕೆ ತಕ್ಕುದಾದ ಸಮಾಧಾನದ ಮಾತುಗಳನ್ನು ಹೇಳಿ ಮಧುವನಿಗೆ ಮದುಮಗಳೊಂದಿಗೆ ಪರಿವಾರ ಸಮೇತನಾಗಿ ಹೊರಟನು. ಬಳುವಳಿಯಾಗಿ ಬಂದ ಮುತ್ತು, ಹವಳ, ರತ್ನ, ವಜ್ರ, ವೈಡೂರ್ಯ ರಾಶಿಗಳನ್ನು ತೇರುಗಳಲ್ಲಿ ತುಂಬಿಸಿ ಆನೆ ಸೇನಾರ ವರ್ಗವನ್ನು ಕೂಡಿಕೊಂಡು ಪಯಣಿಸಿದನು. ಸಮುದ್ರವೇ ಮೇರೆ ಮೀರಿ ಹರಿದಂತೆ ಕಾಣುತ್ತಿತ್ತು. ಪರಶುರಾಮನ ಭೇಟಿ. ದಶರಥ ಚಕ್ರವರ್ತಿಯು ಹರ್ಷಿತನಾಗಿ ಸಮಸ್ತರೊಂದಿಗೆ ಹಿಂದೆ ಬರುತ್ತಿರಲು ಮಧ್ಯ ಮಾರ್ಗದಲ್ಲಿ ಕೋಪವಿಷ್ಟನಾದ ಭಾರ್ಗವ ರಾಮನನ್ನು ಎದುರಿಸಬೇಕಾಯಿತು. ಪರಶುರಾಮನ ವಿಕ್ರಮದ ಪೂರ್ವ ವೃತ್ತಾಂತವನ್ನು ತಿಳಿದ ಅನೇಕರು ಆತನ ಶೌರ್ಯಕ್ಕೆ ಹೆದರಿ ಇನ್ನೇನು ಮಾಡುವುದು ಎಂದು ತಬ್ಬಿಬ್ಬಾದರು. ರಘುರಾಮನು ಭಾರ್ಗವರಾಮನ ಆರ್ಭಟಕ್ಕೆ ಎಳ್ಳಿನಷ್ಟು ಹೆದರದೆ ಕಾಳಗದಲ್ಲಿ ಕೈಯಲ್ಲಿದ್ದ ವೈಷ್ಣವ ಧನಸ್ಸನ್ನು ಕಿತ್ತುಕೊಂಡು ಪರಶುರಾಮನ ಪುಣ್ಯರಾಶಿಯನ್ನು ಭಗ್ನಗೊಳಿಸಿದನು. ರಾಮನ ಪ್ರಚಂಡ ಶಕ್ತಿಯನ್ನು ಕಂಡು ಆತನು ತನ್ನ ಮುಂದಿನ ಅವತಾರವಿದು ಎಂದು ಮನಸಾ ತಿಳಿದು ವೈಷ್ಣವ ಧನಸ್ಸು ನಿನ್ನದಾಗಿರಲೆಂದು ಆಶೀರ್ವದಿಸಿದನು. ಬಂದ ವಿಘ್ನವು ದೂರವಾದುದಕ್ಕಾಗಿ ದಶರಥನು ನಿಟ್ಟುಸಿರು ಬಿಟ್ಟನು. ಪರಿವಾರವೆಲ್ಲವೂ ಪಯಣದ ಮೇಲೆ ಪಯಣವನ್ನು ಬೆಳೆಸಿ 3 ದಿನಗಳಲ್ಲಿ ಸಾಕೇತವನ್ನು ಪ್ರವೇಶಿಸಿತು. ರಾಜರಾಣಿಯರ ಆನಂದಕ್ಕೆ ಪಾರವೇ ಇಲ್ಲ. ವಿವಾಹವಾಗಿ ಬಂದ ರಾಜಕುವರಿಯರು ತಮ್ಮ ಪತಿಗೆ ತಕ್ಕ ಆದರ್ಶ ಸತಿ ಎನಿಸಿಕೊಂಡರು. ಪ್ರಜಾ ಸಮುದಾಯಕ್ಕೆ ಎಲ್ಲಿಲ್ಲದ ಆನಂದ. ಸ್ವಲ್ಪ ದಿನಗಳಲ್ಲಿಯೇ ಕೇಕೆಯ ರಾಜನಾದ ಯುಧಾಜಿತುವಿನ ಆಶೆಯಂತೆ ಭರತ ಶತ್ರುಘ್ನರು ಸೋದರ ಮಾವನಲ್ಲಿಗೆ ತೆರಳಿದರು. ಮಹಾರಾಜನು 3 ರಾಣಿಯರೊಂದಿಗೆ ಮತ್ತು ಮನೆಗೆ ಬಂದ ಹೊಸ ಸೊಸೆಯರೊಂದಿಗೆ ಸುಖ ಸಂತೋಷದಿಂದ ದಿವಸಗಳನ್ನು ಕಳೆಯುತ್ತಿದ್ದನು. ಇಲ್ಲಿಗೆ ಅನಂತರಾಮಾಯಣದ ಬಾಲಕಾಂಡ ಮುಕ್ತಾಯವಾಯಿತು. ಮುಂದಿನದು ಅನಂತರಾಮಾಯಣದ ಅಯೋಧ್ಯಕಾಂಡ. ಸರ್ವೇ ಜನೋ ಸುಖಿನೋ ಭವಂತು.